ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶು ಪಾಂಡು ವ್ಲಾಗ್ಸ್. ಇವತ್ತು ನಾನು ಈಸಿಯಾಗಿ ಮಾಡ್ಕೊಳ್ಳೋ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ಫಸ್ಟ್ ಇದಕ್ಕೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರ್, ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಮತ್ತು ಕಾಯಿ ತುರಿದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿರೋ ನೀರು ಹಾಕಿ ಸ್ವಲ್ಪ. ನೆಕ್ಸ್ಟು ಆನಿಯನ್ಸ್, ಗ್ರೀನ್ ಚಿಲ್ಲೀಸ್, ಕ್ಯಾಪ್ಸಿಕಮ್, ಟೊಮೆಟೊ, ಕರಿಬೇವು. ನಾನಿವತ್ತು ಗ್ರೌಂಡ್ನಟ್ ಆಯಿಲ್ ಬಳಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಗ್ರೀನ್ ಚಿಲ್ಲೀಸ್, ಅದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ನೆಕ್ಸ್ಟು ಸ್ವಲ್ಪ ಕರಿಬೇವು, ಇದೆಲ್ಲ ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ, ನೆಕ್ಸ್ಟು ಇದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡೋಣ. ಹಾಗೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ. ಮತ್ತೆ ಫ್ರೈ ಮಾಡಿ. ನೆಕ್ಸ್ಟ್ ಟೊಮೆಟೊ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಬೇಗ ಬೇಯುತ್ತೆ. ನೆಕ್ಸ್ಟು ಸ್ವಲ್ಪ ಅರಿಶಿನ, ಮತ್ತು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ, ಬೇಗ ಬೇಯಲಿ ಅಂತ ಅಷ್ಟೇ. ಬೆಂದಿದೆ ಸ್ವಲ್ಪ. ನೆಕ್ಸ್ಟು ಇದಕ್ಕೆಲ್ಲ ಪೌಡರ್ಗಳು ಹಾಕ್ಕೊಳ್ಳೋಣ. ಫಸ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು, ಒಂದು ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ, ಮತ್ತು ಫ್ರೈ ಮಾಡಿ. ನೆಕ್ಸ್ಟು ರುಬ್ಕೊಂಡಿರೋ ಕಾಯಿ ಇರುತ್ತಲ್ಲ ಅದನ್ನು ಹಾಕೋಣ. ಇದು ನಮ್ಮ ಕನ್ಸಿಸ್ಟೆನ್ಸಿ ತಕ್ಕಂಗೆ ಹಾಕ್ಕೋಬೋದು. ಗಟ್ಟಿ ಬೇಕು ಅಂದರೆ ಗಟ್ಟಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ. ಎಲ್ಲ ಒಂದು ಸತಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಎಲ್ಲ ಒಂದು ಸತಿ ನೀಟಾಗಿ ಫ್ರೈ ಮಾಡಿ 1-2-3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿರೋ ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಪಲ್ಯ ರೆಡಿಯಾಗಿರುತ್ತೆ. ಒಂದು ಸತಿ ಎಲ್ಲ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಈ ಥರ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಬರುತ್ತೆ. ಈ ಥರ ಫೋಲ್ಡ್ ಮಾಡಿ ಮಾಡೋದ್ರಿಂದ ಲೇಯರ್ ಆಗಿ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ತಿರುವಾಕ್ಬಾರ್ದು ಚಪಾತಿನ ಯಾವತ್ತೂ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸುಟ್ಕೊಂಡ್ರೆ ಟೇಸ್ಟಿಯಾಗಿ ಸಾಫ್ಟಾಗಿ ಚಪಾತಿ ರೆಡಿ ಆಗುತ್ತೆ. ಈಸಿಯಾಗಿ ಮಾಡ್ಕೊಳ್ಳೋ ಬ್ರೇಕ್ಫಾಸ್ಟ್ ರೆಸಿಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗದಿರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಈಸಿಯಾಗಿರೋ ಬ್ರೇಕ್ಫಾಸ್ಟ್ ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.